ಸೂಪರ್ ಆಗೈತಪ್ಪ, ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನಮ್ಮ ಮಾಡಿದ್ಯಪ್ಪ, ಸೂಪರ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಜನರ ಅನಿಸಿಕೆ ಅಭಿಪ್ರಾಯ ಆಗಿತ್ತು ಲವ್ ಮಾಕ್ಟೇಲ್ 3 ಚಿತ್ರದ ಬಗ್ಗೆ. ಭರ್ಜರಿ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ನಾನು ಕೂಡ ನೋಡಿದೆ, ಅದ್ಭುತವಾಗಿ ಬಂದಿದೆ. ಲವ್ ಮಾಕ್ಟೇಲ್ 1, 2 ನೀವೇನ್ ನೋಡಿದೀರಾ ಅದೇ ಬೇರೆ ಒಂದು ರೀತಿಲಿ ಇರೋ ಸಿನಿಮಾ. ಲವ್ ಮಾಕ್ಟೇಲ್ 3 ತುಂಬಾ ವಿಭಿನ್ನವಾಗಿರುವಂತ ಸಿನಿಮಾ, ಡಿಫ್ರೆಂಟ್ ಆಗಿದೆ. ಲವ್ ಮಾಕ್ಟೇಲ್ 1 ಮತ್ತೆ 2 ತುಂಬಾ ಡಿಫ್ರೆಂಟ್ ಆಗಿದೆ. ಲವ್ ಮಾಕ್ಟೇಲ್ 2 ಅಲ್ಲಿ ನೀವು ಒಂದು ಕೊನೆ ದೃಶ್ಯ ನೋಡ್ತೀರಾ, ಅಂದ್ರೆ ಒಂದು ಅನಾಥಾಶ್ರಮದಲ್ಲಿ ಒಂದು ಮಗುವನ್ನ ದತ್ತು ತಗೋತಾರೆ. ಆದಿ ಅನ್ನೋ ಕ್ಯಾರೆಕ್ಟರ್, ನಮ್ಮ ಹೀರೋ ದತ್ತು ತಗೋತಾರೆ. ಆ ದತ್ತು ತಗೊಂಡ್ಮೇಲೆ ಮುಂದೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಅಪ್ಪ ಮಗಳ ಬಾಂಧವ್ಯ ಹೇಗಿರುತ್ತೆ, ಏನಾಗುತ್ತೆ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಒಂದು ಜಗ್ಗ ಮಮ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅಂದ್ರೆ ಮನೆ ಕೆಲಸ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಹಾಗೆ ಆದಿ ಅವರ ಮಗಳ ಕ್ಯಾರೆಕ್ಟರ್. ಸಿನಿಮಾದ ಬಹುಮುಖ್ಯ ಪಾತ್ರ ಅಂದ್ರೆ ಆದಿ ಅವರ ಮಗಳ ಕ್ಯಾರೆಕ್ಟರ್. ಆ ಮಗು ಹೆಸರು ನಿಧಿ ಅಂತ. ಸೊ ಸಿನಿಮಾ ತುಂಬಾ ಚೆನ್ನಾಗುತ್ತೆ. ಸ್ಟಾರ್ಟಿಂಗ್ ಕಾಮಿಡಿ ಎಲ್ಲ ಚೆನ್ನಾಗಿದೆ, ತುಂಬಾ ಎಂಗೇಜಿಂಗ್ ಆಗಿ ಹೋಗುತ್ತೆ. ಇಂಟರ್ವಲ್ ಬ್ಲಾಕ್ ಬರುತ್ತೆ, ಅಲ್ಲಿಂದ ಶುರುವಾಗುತ್ತೆ ಟ್ವಿಸ್ಟ್, ಅಲ್ಲಿಂದ ಆಕ್ಚುಯಲ್ ಮಜಾ ಇರೋದು. ಅಲ್ಲಿಂದ ತುಂಬಾ ಮಜಾ ಇದೆ. ಪ್ರೇಕ್ಷಕರನ್ನೇ ಕೊಲ್ಯಾಪ್ಸ್ ಮಾಡ್ಬಿಡುವಂತ ಒಂದು ಇಂಟರ್ವಲ್ ಬ್ಲಾಕ್ ಬರುತ್ತೆ. ಅದಾದ್ಮೇಲೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬರ್ತಾ ಹೋಗುತ್ತೆ. ಆ ರೀತಿ ಇದೆ ಸಿನಿಮಾ. ಅದು ಬಿಟ್ಟು ಹೇಳ್ಬೇಕಂದ್ರೆ ಆ ಮಗು ಏನಿದಿಲ್ಲ, ಆ ಮಗು ಕ್ಯಾರೆಕ್ಟರ್ ಏನಿದೆ, ಅದು ನಿಮ್ ಮನ್ಸಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಸ್ನೇಹಿತರೆ. ಹೇಗೆಂದ್ರೆ ಇಂಥದೊಂದು ಮಗು ನಮ್ಮನೇಲಿ ಇರಬಾರ್ದಿತ್ತ, ಅಥವಾ ನಮಗೂ ಇಂಥ ಒಬ್ಳು ಮಗಳು ಹುಟ್ಟಬಾರ್ದ ಅಂತ ಅನ್ಸುತ್ತೆ. ಆ ರೀತಿ ಆ ಮಗು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದೆ. ಸಮೃತ ಅನ್ಸುತ್ತೆ ಆ ಮಗು ಹೆಸರು. ಬಟ್ ಎಕ್ಸ್ಟ್ರಾಡಿನರಿ ಆಕ್ಟಿಂಗ್. ಇಂಥ ಮಗು ನಮ್ಮನೇಲಿ ಇರ್ಬೇಕು, ಇಂಥದೇ ಮಗು ಹುಟ್ಟಬೇಕು, ಇಂಥ ಮಗಳು ಹುಟ್ಟಬೇಕು ಅಂತ ಅನ್ಸುತ್ತೆ. ನಿಮ್ ಕಣ್ಣಂಚಲ್ಲಿ ನೀರ್ ಬರೋದಂತೂ ಸಹಜ. ಬಟ್ ಸಿನಿಮಾ ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ಚಿತ್ರಮಂದಿರದಲ್ಲೇ ಈ ಚಿತ್ರವನ್ನು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಹಾಗೆ ಕನ್ನಡ ಚಿತ್ರರಂಗವನ್ನ ಉಳಿಸಿ ಬೆಳೆಸಿ. ಲವ್ ಮಾಕ್ಟೇಲ್ 3 ಚಿತ್ರ ಅದ್ಭುತವಾಗಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಕ್ಸ್ಟ್ರಾಡಿನರಿ ಚಿತ್ರ. ಇಂಥ ಒಂದು ಸಿನಿಮಾವನ್ನು ನೀವು ಕೈ ಬಿಟ್ರೆ ಕನ್ನಡಕ್ಕೆ ಅವಮಾನ ಆಗುತ್ತೆ. ಕನ್ನಡ ಚಿತ್ರರಂಗವನ್ನೇ ನೀವು ಕೈ ಬಿಟ್ಟ ಹಾಗಾಗುತ್ತೆ. ದಯವಿಟ್ಟು ಇಂಥ ಚಿತ್ರಗಳನ್ನ ಪ್ರೋತ್ಸಾಹಿಸಿ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. If you enjoyed the video, make sure to like and share. For more videos, subscribe to Sudeep Talks. Entertainment never stops.